3 ವರ್ಷದಲ್ಲಿ 1 ಕೋಟಿ ಸೇರಿಸ್ತಿರೋ ನನ್ನ ಈ ಜರ್ನಿನಲ್ಲಿ ಇವತ್ತು ದಿನ 49. ಇಷ್ಟು ದಿವಸ ನಾನು ಎಷ್ಟು ಸೇರಿಸ್ಬೇಕು ಅಂತಿದ್ದೀನಿ, ಎಷ್ಟು ಟೈಮಲ್ಲಿ ಸೇರಿಸ್ಬೇಕು ಅಂತಿದ್ದೀನಿ, ಆಮೇಲೆ ಮಿಸ್ಟ್ರಿ ಬಾಕ್ಸ್ ಅನ್ನೋ ಸೇವಿಂಗ್ಸ್ ನಂಬರ್ 1 ಆಲ್ರೆಡಿ ಶುರು ಮಾಡಿದ್ದೀನಿ, ಇದನ್ನು ಮಾತಾಡಿದ್ದೀವಿ ಅಲ್ವಾ. ಬಟ್ ಒಂದು ಗೋಲ್ನ ನೀವು ಅಚೀವ್ ಮಾಡಬೇಕಂದ್ರೆ ರಿಪೀಟೆಡಾಗಿ ಒಂದು ಪ್ರೋಸೆಸ್ ಮಾಡಬೇಕು ಅಲ್ವಾ. ಅದನ್ನೇ ನಾವು ಒಂದು ಸಿಸ್ಟಮ್ ಅಂತ ಕರಿತೀವಿ. ಇವಾಗ ನಂದು ಫಿನಾನ್ಸ್ ಮತ್ತು ಸೇವಿಂಗ್ಸ್ ಆಗಿರೋದ್ರಿಂದ ಫಿನಾನ್ಷಿಯಲ್ ಸಿಸ್ಟಮ್ ಇಲ್ಲ ಸೇವಿಂಗ್ ಸಿಸ್ಟಮ್ ಅಲ್ವಾ. ಸೊ ಇವಾಗ ನಾನು ನನ್ನ ಈ ಜರ್ನಿನಲ್ಲಿ ಯಾವ ಸಿಸ್ಟಮ್ನ ಅಳವಡಿಸ್ಕೋತೀನಿ, ಹೇಗೆ ರಿಪೀಟೆಡಾಗಿ ಒಂದು ವಿಷಯ ಮಾಡ್ತೀನಿ, ಅದು ಹೇಗೆ ನನ್ನನ್ನು 1 ಕೋಟಿ ಜರ್ನಿಗೆ ತಗೊಂಡು ಹೋಗುತ್ತೆ ಅಂತ ಹೇಳೋದೇ ಈ ವಿಡಿಯೋ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಸೊ ಇವಾಗ ನನ್ನ ಹತ್ರ ಇರೋ ಪ್ಲ್ಯಾನ್ ನಂಬರ್ 1 ಏನು, ಡೈಲಿ ತಪ್ಪದೆ ಮಿಸ್ಟ್ರಿ ಬಾಕ್ಸಿಗೆ ದುಡ್ಡು ಹಾಕೋದು. ನಾನು ಆಲ್ರೆಡಿ ನಿಮ್ಗೆ ಹೇಳಿರೋ ಥರ ಇಲ್ಲಿ ತನಕ ನಾನು ಒಂದು ದಿವಸನೂ ಮಿಸ್ ಮಾಡಿಲ್ಲ, ಆಮೇಲೆ ಫ್ಯೂಚರಲ್ಲಿ ಮಿಸ್ ಮಾಡೋದು ಇಲ್ಲ. ಕಂಟಿನ್ಯೂಸ್ ಆಗಿ ಎಂಟೈರ್ 3 ಇಯರ್ಸ್ ಒಂದು ದಿನ ಬಿಟ್ಟರು ಬೈ ಚಾನ್ಸ್ ನೆಕ್ಸ್ಟ್ ಡೇ ಅದನ್ನು ಆ್ಯಡ್ ಮಾಡಿ ಮಿಸ್ಟ್ರಿ ಬಾಕ್ಸಲ್ಲಿ ಸೇವ್ ಮಾಡ್ತೀನಿ. ಸೊ ಅದನ್ನು ನಾವು ಏನು ಮಾಡ್ತೀವಿ, ಅದೇ ರಿಪೀಟೆಡ್ ಪ್ರೋಸೆಸ್ ಅಲ್ವಾ, ಅದೇ ಈ ಸಿಸ್ಟಮ್ ನಂಬರ್ 1. ನಾ ಈ ಸಿಸ್ಟಮ್ನ ಸಿಸ್ಟಮ್ ನಂಬರ್ 1 ಅಂತ ಕರಿತೀನಿ. ಅಂದರೆ ಇದ್ರ ಕೆಳಗಡೆ ಏನೇನು ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಸೊ ಮೊದಲನೇದು, ಪ್ರತಿದಿನ ನಾನು ಸೇವ್ ಮಾಡೋ ಮಿಸ್ಟ್ರಿ ಬಾಕ್ಸಲ್ಲಿ ಏನು ಸೇವ್ ಆಗೋ ದುಡ್ಡು ಇರುತ್ತಲ್ಲ, ಆ ದುಡ್ಡನ್ನು ಆ ತಿಂಗಳ ಕೊನೆಯಲ್ಲಿ ಕೌಂಟ್ ಮಾಡಿ ನಿಮ್ಗೆ ಅದೆಷ್ಟು ಅಂತ ಹೇಳಿ ನೆಕ್ಸ್ಟ್ ಮಂತ್ 1ನೇ ತಾರೀಕು ಇಲ್ಲ 2ನೇ ತಾರೀಕು ನಾನು ಓಪನ್ ಮಾಡೋ ಈ 1 crore ಜರ್ನಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ನಾನು ಡೆಪಾಸಿಟ್ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ಸ್ಟೆಪ್ ನಂಬರ್ 2, ನನ್ನ ತಿಂಗಳು ಖರ್ಚಲ್ಲಿ ನಾನು ನಿಮ್ಗೆ ಆಲ್ರೆಡಿ ಇವಾಗ ನನ್ನ ಸ್ಯಾಲ್ರಿ ಹೇಳಿದ್ದೀನಿ, ನನ್ನ ಎಕ್ಸ್ಪೆನ್ಸ್ ಹೇಳಿದ್ದೀನಿ, ಅದರಲ್ಲಿ ತಿಂಗಳಿಗೆ ಇವಾಗ ಒಂದು 49,000 ಸೇವ್ ಆಗ್ತಿದೆ ಅಂತ ಹೇಳ್ತೀನಿ. ಆ 49,000ಇಂದಾನೇ ನಾನು ಡೈಲಿ ಎಷ್ಟಾಗುತ್ತೆ ಅಷ್ಟು ಮಿಸ್ಟ್ರಿ ಬಾಕ್ಸಿಗೆ ಸದ್ಯಕ್ಕೆ ಹಾಕ್ತಿರೋದು. ಸೊ ಇದೆಲ್ಲ ಆದಮೇಲೂ ಕೂಡ ತಿಂಗಳ ಕೊನೆಯಲ್ಲಿ ಏನಾದರೂ ನನ್ನ ಹತ್ರ ದುಡ್ಡು ಉಳಿದಿತ್ತು ಅಂತ ಇಟ್ಕೊಳ್ಳೋಣ. ಅದು 5,000 ಇರ್ಬೋದು, 10,000 ಇರ್ಬೋದು, ಇಲ್ಲ 2,000 ಇರ್ಬೋದು. ಯಾಕಂದರೆ ನಿಮಗೆಲ್ಲ ಗೊತ್ತು, ನನ್ನ ಸ್ಯಾಲ್ರಿ ಮತ್ತು ಎಕ್ಸ್ಪೆನ್ಸಸ್ ಬ್ರೇಕ್ಡೌನ್ ನಾನು ಇವಾಗ ತೋರಿಸಿದಾಗ ಅದರಲ್ಲಿ 2 ಇಂಪಾರ್ಟೆಂಟ್ ಸೆಕ್ಷನ್ ಇತ್ತು. ಒಂದು ಮಿಸಲೇನಿಯಸ್, ಅಂದರೆ ಬೇರೆ ನನಗಿರೋ ಲೋನು, ಚಿಟ್, ಇದು ಬಿಟ್ಟು ಬೇರೆ ಏನಾದರೂ ಖರ್ಚು ಬರ್ಬೋದು ಅಂತ ನಾನು ಎತ್ತಿರೋ ದುಡ್ಡು ಅಲ್ವಾ, ಡೈಲಿ ಖರ್ಚಿಗೋ ಇಲ್ಲ ಬೇರೆ ಏನಾದರೂ ಎಕ್ಸ್ಪೆನ್ಸಸ್ಗೆ. ಪ್ಲಸ್ ಅದು ಬಿಟ್ಟು ಇದೆಲ್ಲ ಹೋದ್ಮೇಲೆ ನನ್ನ ಹತ್ರ ಉಳಿಯೋ ದುಡ್ಡು ಬಂದು 49,000 ರುಪೀಸ್. ಸೊ ಇವಾಗ ಮಿಸಲೇನಿಯಸ್ ಮತ್ತು 49,000 ಇದೆರಡು ಸೇರಿದ್ರೆ ಅಂದಾಜು ಎಷ್ಟಾಯಿತು, 30 + 49 79,000 ರುಪೀಸ್ ಆಯಿತು. ಬಟ್ ಸಾಮಾನ್ಯ ಮಿಸಲೇನಿಯಸ್ಸಲ್ಲಿರೋ ದುಡ್ಡು ಆಲ್ಮೋಸ್ಟ್ ಖರ್ಚಾಗುತ್ತೆ. 49,000ಅಲ್ಲಿ ಇವಾಗ ಮಿಸ್ಟ್ರಿ ಬಾಕ್ಸಿಗೆ ಹಾಕ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಹೋದ ಸತಿ 11,000 ಹಾಕಿದ್ವಿ, ಮಿಕ್ಕಿದ್ದೆಲ್ಲ ಸ್ವಲ್ಪ ಬೇರೆ ಕಡೆ ಎಕ್ಸ್ಪೆಂಡಿಚರ್ ಬಂತು ಅಂತ ಖರ್ಚಾಗೋಯ್ತು ಅಲ್ವಾ. ಈ ತಿಂಗಳು ಎಷ್ಟಾಗುತ್ತೆ ನೋಡೋಣ. ಈ ತಿಂಗಳು ಏಪ್ರಿಲ್ 30 ಇಲ್ಲ 31ನೇ ತಾರೀಕು ನಮಗೆ ಗೊತ್ತಾಗುತ್ತೆ. ಸೊ ಈ ಥರ ಸ್ಟೆಪ್ 1ಅಲ್ಲಿ ಹೇಳಿದ ಥರ ಪ್ರತಿ ತಿಂಗಳು ಕೊನೆಯಲ್ಲಿ ಎಷ್ಟು ದುಡ್ಡು ಸೇರುತ್ತೋ ಅದನ್ನು ಮುಂದಿನ ತಿಂಗಳು 1ನೇ ತಾರೀಕು ಇಲ್ಲ 2ನೇ ತಾರೀಕು ಆ 1 crore ಜರ್ನಿಗೆ ಓಪನ್ ಮಾಡೋ SBI ಅಕೌಂಟ್ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಎರಡನೇದು, ನನ್ನ ಈ ಎಕ್ಸ್ಪೆನ್ಸಸ್ಸು ಇದೆಲ್ಲ ಆದಮೇಲೆ ಏನು ಉಳಿಯುತ್ತೋ ಮಿಸ್ಟ್ರಿ ಬಾಕ್ಸ್ಗೂ ಹಾಕಿದ ಮೇಲೂ ಏನಾದರೂ ಉಳಿಯುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಉಳಿದ್ರೆ ಏನೇ ಉಳಿದ್ರೂ ಅದು ಆ ಅಕೌಂಟಿಗೆ ಹೋಗುತ್ತೆ. ಸೊ ಸಿಸ್ಟಮ್ ನಂಬರ್ 1 ತುಂಬ ಸಿಂಪಲ್. ಸ್ಟೆಪ್ ನಂಬರ್ 1, ಮಂತ್ಲಿ ಫುಲ್ ಸೇವ್ ಮಾಡಿರೋ ಮಿಸ್ಟ್ರಿ ಬಾಕ್ಸ್ ಸೇವಿಂಗ್ಸ್ ನನ್ನ ಆ SBI ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಪ್ಲಸ್ ಎರಡನೇ ಪಾಯಿಂಟ್ ಬಂದು, ಇದೆಲ್ಲ ಮಾಡಿದ್ಮೇಲೂ ತಿಂಗಳು ಕೊನೆಯಲ್ಲಿ ನನ್ನ ಹತ್ರ ಏನಾದರೂ ದುಡ್ಡು ಉಳಿದಿದ್ರೆ ಅದು ಎಷ್ಟಾದರೂ ಆಗಿರಲಿ, 500 ರುಪೀಸಿಂದ 20,000 30,000 ತನಕ ಎಷ್ಟು ಉಳಿದಿದ್ರು ಅದನ್ನು ಕೂಡ ಆ ಅಕೌಂಟ್ಗೆ ಹಾಕ್ತೀವಿ. ಇದನ್ನು ರಿಪೀಟ್ ಮಾಡ್ಕೊಂಡು ಹೋಗ್ತೀವಿ. ಎಲ್ಲಿ ತನಕ? ಸಿಸ್ಟಮ್ ನಂಬರ್ 2 ನಾನು ನಿಮಗೆ ಹೇಳೋ ತನಕ. ಸಿಸ್ಟಮ್ ನಂಬರ್ 2 ಏನು, ಯಾವಾಗ ಬರುತ್ತೆ ಅದನ್ನು ಫ್ಯೂಚರಲ್ಲಿ ಹೇಳ್ತೀನಿ ನಾನು. ಯಾಕಂದರೆ ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಇರೋದು ಇದೆರಡೇ ಸೇವಿಂಗ್ಸ್ ಪ್ಲಾನ್ ಅಲ್ವಾ. ಸೊ ಸಿಸ್ಟಮ್ ನಂಬರ್ 1ನ ಫಾಲೋ ಮಾಡೋಣ. ಸೊ ಇನ್ಮೇಲೆ ನಾನು ಈ 1 ಕೋಟಿ ಜರ್ನಿನ ಮುಟ್ಟೋದಕ್ಕೆ ಮಾಡೋ ಸೇವಿಂಗ್ಸ್ 2 ಸದ್ಯಕ್ಕೆ. ಸೇವಿಂಗ್ಸ್ ನಂಬರ್ 1 ಮಿಸ್ಟ್ರಿ ಬಾಕ್ಸ್, ಸೇವಿಂಗ್ಸ್ ನಂಬರ್ 2 ಉಳಿದಿರೋ ದುಡ್ಡನ್ನು ತೆಗೆದುಬಿಟ್ಟು ಆ SBI ಅಕೌಂಟ್ಗೆ ಹಾಕೋದು. ಸೊ ಇದನ್ನು ನಾನು ನೋಡೋಣ ಬನ್ನಿ. ಈ ಏಪ್ರಿಲ್ ತಿಂಗಳು ಮುಗಿದ ಮೇಲೆ ಮೇ 1ನೇ ತಾರೀಕು ನಿಮಗೆ ಫಸ್ಟ್ ಅಪ್ಡೇಟ್ ಬರುತ್ತೆ. ಒಂದು, ಬ್ಯಾಂಕ್ ಅಕೌಂಟಲ್ಲಿ ಆ 11,000 ಹೋದ ತಿಂಗಳದು ಮಿಸ್ಟ್ರಿ ಬಾಕ್ಸ್ದು ಟ್ರಾನ್ಸ್ಫರ್ ಮಾಡೋದು. ಎರಡನೇದು, ಈ ತಿಂಗಳಲ್ಲಿ ಮಿಸ್ಟ್ರಿ ಬಾಕ್ಸಲ್ಲಿ ಎಷ್ಟು ಸೇವ್ ಆಗುತ್ತೆ ಅದನ್ನು ನಿಮ್ಗೆ ಹೇಳಿಬಿಟ್ಟು ಅದನ್ನು ಟ್ರಾನ್ಸ್ಫರ್ ಮಾಡೋದು. ಮೂರನೇದು, ಈ ಏಪ್ರಿಲ್ ತಿಂಗಳಲ್ಲಿ ಇದೆಲ್ಲ ಹೋದ್ಮೇಲೂ ಏನಾದರೂ ನನ್ನ ಹತ್ರ ಎಲ್ಲಾದರೂ ದುಡ್ಡು ಉಳಿದಿದ್ರೆ ಈ ಮಿಸಲೇನಿಯಸ್ಸಿಂದ ಇಲ್ಲ ನನ್ನ ಸೇವಿಂಗ್ಸ್ 49,000ಇಂದ ಅದನ್ನು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು. ಬೇರೆ ಏನೂ ಫ್ಯಾನ್ಸಿ ವಿಷಯ ಮಾಡಲ್ಲ. ಸಡನ್ನಾಗಿ ಮ್ಯೂಚುವಲ್ ಫಂಡ್ಸ್ ಹಾಕೋದು, ಇಲ್ಲ ಸ್ಟಾಕ್ಸ್ ತೊಗೊಳ್ಳೋದು, ಇಲ್ಲ ಚಿನ್ನ ಖರೀದಿ ಮಾಡೋದು, ಏನೂ ಮಾಡಲ್ಲ. ಸಿಂಪಲ್ ಸಿಸ್ಟಮ್, ರೊಟೀನ್ ಸಿಸ್ಟಮ್, ಸೇಮ್ ಪ್ರಾಸೆಸ್ನ ರಿಪೀಟ್ ಮಾಡಿಕೊಂಡು ಇದನ್ನು ನೆಕ್ಸ್ಟ್ ಸ್ವಲ್ಪ ತಿಂಗಳು ನಾನು ಮಾಡ್ತೀನಿ. ನೆಕ್ಸ್ಟ್ ಏನಾದರೂ ಬೇರೆ ಏನಾದರೂ ಐಡಿಯಾ ಬಂತು ಅಂದರೆ ನಾನು ಅದನ್ನು ಸಿಸ್ಟಮ್ ನಂಬರ್ 2 ಅಂತ ಹೇಳ್ತೀನಿ. ಸೊ ಈ ಥರ ಎಷ್ಟು ಸಿಸ್ಟಮ್ ಬರುತ್ತೆ ಅಂತ ನೋಡೋಣ ಈ 1 crore ಜರ್ನಿ ಮುಟ್ಟೋಷ್ಟೊತ್ತಿಗೆ. ಯಾಕಂದರೆ 3 ವರ್ಷ ಟೈಮ್ ಇದೆಯಲ್ಲ. ಸೊ ಈಗ ಈ ಸಿಸ್ಟಮ್ ನಂಬರ್ 1 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇನ್ನು ಮೋಸ್ಟ್ಲಿ ಮುಂದಿನ ವಾರ ಮ್ಯಾಕ್ಸಿಮಮ್ ನಾನು ನಿಮ್ಗೆ ಹೇಳ್ತೀನಿ ಯಾವ ಬ್ಯಾಂಕಲ್ಲಿ
ನಾನು ಅಕೌಂಟ್ ಓಪನ್ ಮಾಡಿದೆ. ಬ್ಯಾಂಕ್ ಹೆಸರು ಹೇಳಿಲ್ಲ ಅಂದರೂ ಅಟ್ಲೀಸ್ಟ್ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದೆ ಅಂತ ಹೇಳ್ತೀನಿ. ಮತ್ತು ಹೋದ ತಿಂಗಳದ್ದು 11,000 ನಾನು ಅದಕ್ಕೆ ಡೆಪಾಸಿಟ್ ಮಾಡಿದ್ದು ನಿಮ್ಗೆ ಹೇಳ್ತೀನಿ. ಸೊ ನೋಡೋಣ ಬನ್ನಿ. ನನಗಂತೂ ಸಖತ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆ. ಯಾಕಂದರೆ ನಮ್ಮ ಹತ್ರ 49 ದಿವಸಕ್ಕೆ ಮುಂಚೆ ಏನೂ ಪ್ಲ್ಯಾನ್ ಇರಲಿಲ್ಲ, ಸೇವಿಂಗ್ಸ್ ಪ್ಲ್ಯಾನ್ ಇರಲಿಲ್ಲ, ಈ ಥರ ಒಂದು ಚಾನಲ್ ಇರಲಿಲ್ಲ, ನಿಮ್ಮೆಲ್ಲರ ಸಪೋರ್ಟ್ ನನಗಿರಲಿಲ್ಲ, ಏನೂ ಇರಲಿಲ್ಲ ಅಲ್ಲ. ಬಟ್ ಇವತ್ತು ಜಸ್ಟ್ 49 ಡೇಸ್ ಆದಮೇಲೆ ನೀವು ನೋಡಿದ್ರೆ ನನಗೆ ಅಂತ ಒಂದು ಪರ್ಸ್ನಲ್ ಗೋಲ್ ಇದೆ. 3 ವರ್ಷದಲ್ಲಿ 1 ಕೋಟಿ ಸೇರಿಸಬೇಕು ಅನ್ನೋದು. ಮತ್ತು ಎರಡನೇದು ಈ ಯೂಟ್ಯೂಬ್ ಚಾನಲ್ ಇದೆ. ಮತ್ತು ಮೂರನೇದು ಇವಾಗ ಆಲ್ರೆಡಿ ನನ್ನ ಜರ್ನಿನ ನಂಬಿ ಆಮೇಲೆ ಇದನ್ನು ಹೇಗೆ ಹೋಗುತ್ತೆ ಅಂತ ನೋಡೋದಕ್ಕೆ ಮತ್ತು ನನಗೆ ಸಪೋರ್ಟ್ ಕೊಡೋದಕ್ಕೆ 85 ಸಬ್ಸ್ಕ್ರೈಬರ್ಸ್ ಬಂದಿದ್ದೀರಾ. ಸೊ ನೀವೆಲ್ಲರಿಗೂ ಧನ್ಯವಾದಗಳು. ಖಂಡಿತ ನಾನು ನನ್ನ ಕೈಲಿ ಎಷ್ಟು ಜೆನ್ಯೂನ್ ಇರೋಕ್ಕಾಗುತ್ತೋ ಅಷ್ಟು ಜೆನ್ಯೂನ್ ಆಗಿ ನನ್ನ ಈ ಜರ್ನಿನ ಹೇಳ್ತೀನಿ. ನೋಡ್ಕೊಂಡು ಹೋಗಿ ಸಪೋರ್ಟ್ ಮಾಡಿ. ಏನೇ ಕ್ವೆಶನ್ಸ್ ಇದ್ದರೂ, ಕನ್ಸರ್ನ್ಸ್ ಇದ್ದರೂ, ಇಲ್ಲ ಏನಾದರೂ ನಿಮಗೆ ಸಜೆಸ್ಟ್ ಮಾಡಬೇಕು ಅಂತಿದ್ರು ಕಮೆಂಟಲ್ಲಿ ತಿಳಿಸಿ. ಸೊ ಈ ನನ್ನ ಜರ್ನಿನ ಫಾಲೋ ಮಾಡೋಕ್ಕೆ ಈ ಥರ ಸಿಸ್ಟಮ್ 1, ಸಿಸ್ಟಮ್ 2 ಅಂತ ಎಷ್ಟು ಸಿಸ್ಟಮ್ ಬರುತ್ತೆ, ಮತ್ತು ಈ 3 ವರ್ಷದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಝೀರೋಯಿಂದ ಸ್ಟಾರ್ಟ್ ಮಾಡಿ 1 ಕೋಟಿ ಸೇವಿಂಗ್ಸ್ನ ನಾನು ಹೇಗೆ ಮಾಡ್ತೀನಿ ಲಿಕ್ವಿಡಲ್ಲಿ ಅಂತ ನೋಡೋದಕ್ಕೆ ನಿಮ್ಗೇನು ಮಾಡಬೇಕು ಗೊತ್ತು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಆಮೇಲೆ ನಾನು ಯಾವಾಗಲೂ ಹೇಳೋ ಥರ ನನಗೋಸ್ಕರ ನಿಮ್ಮ ಅಮೂಲ್ಯವಾದ ಸಮಯನ ಯಾವಾಗಲೂ ಸ್ವಲ್ಪ ನನಗೆ ಕೊಟ್ಟು ನನ್ನ ವಿಡಿಯೋನ ನೋಡೋದಕ್ಕೆ ಮತ್ತು ನಿಮ್ಮ ಪ್ರೋತ್ಸಾಹನ ಕೊಡ್ತಿರೋದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ.